ಮೈಸೂರು ನಗರದ ಕಾರ್ಪೊರೇಷನ್ ವೃತ್ತದ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ರೈತ ಮಹಾ ಒಕ್ಕೂಟದ ರಾಜ್ಯ ವರಿಷ್ಠರು ಹಾಗೂ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ರೈತ ಬಣ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಇಂಗಲಕುಪ್ಪೆ ಕೃಷ್ಣೇಗೌಡರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಅವರ ಹಿತೈಷಿಗಳು ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಬಿ. ರೇವಣ್ಣ, ಮೈಸೂರು, ಮಂಡ್ಯ, ಹಾಸನ, ರಾಮನಗರ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ರಾಜ್ಯದೆಲ್ಲೆಡೆಯ ಅಭಿಮಾನಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಸಹೋದರ ಸಮಾಜದ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ಹಾಗೂ ಮೈಸೂರು ಜಿಲ್ಲೆಯ ಜನತೆಗೆ ಹಾಗೂ ಚಾಮರಾಜನಗರ ಜಿಲ್ಲೆಯ ಜನತೆಗೆ ನಾನು ಈ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ನನ್ನ ಮನೆದೇವರಾದಂತಹ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಮನ್ಮೆಯ ಚೌಕ್ನಲ್ಲಿ ಇವತ್ತೇನು ಮೈಸೂರು ಮಹಾರಾಜರು ಈ ಮೈಸೂರು ನಗರಕ್ಕೆ ಏನು ಒಂದು ನಗರಸಭೆಯನ್ನ ಕೊಟ್ಟಿದ್ದಾರೆ. ಆ ನಗರಸಭೆ ಹಿಂಭಾಗದಲ್ಲಿ ಬನ್ಮೆಯ ರಸ್ತೆಯಲ್ಲಿ ಇವತ್ತೇ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತೇ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ನಾನು ಸ್ವಾಗತನ ಮತ್ತು ಶುಭಾಶಯಗಳನ್ನ ಕೋರ್ತೀನಿ. ಬಂಧುಗಳೇ, ಸರ್, ಕಾವೇರಿ ಹೋರಾಟದ ಬಗ್ಗೆ ನೀವು ಹೇಳಿದ್ರಿ ಬರ್ತಡೇನ ಆಚರಿಸಿಕೊಳ್ಳಲ್ಲ ಬೇಡ ಅಂತ, ಆದ್ರೂ ನಿಮ್ಮ ಅಭಿಮಾನಿಗಳು ಬಲವಂತ ಮಾಡಿ. ಸರ್, ನಾನು ಇವತ್ತು ನಮ್ಮ ರಾಜ್ಯ ಮೈಸೂರು ರಾಜ್ಯದ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಬೇಡ ಹುಟ್ಟುಹಬ್ಬ, ಇಂಥ ಸಂದರ್ಭದಲ್ಲಿ ನಾವು ರೈತರಾಗಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಬೇಡ ಅಂತ ಹೇಳಿದೆ. ಆದ್ರೂ ಕೂಡ ನಮ್ಮ ಚಾಮರಾಜನಗರ ಜಿಲ್ಲೆ ನಮ್ಮ ಸ್ನೇಹಿತರು ರೈತ ಮುಖಂಡರು ಹಾಗೂ ಪಾಂಡುಪುರ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಏನು ಮತ್ತೆ ಏನು ರಾಮನಗರ ಜಿಲ್ಲೆ ಮತ್ತೆ ಏನು ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ನನ್ನ ಸಹೋದರ ಸಮಾಜದ ಮಾರಮಳ್ಳಿ ಕೆಂಪರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಮೈಸೂರು ನಗರದಲ್ಲಿ ತಾಯಿ ಚಾಮುಂಡೇಶ್ವರಿ ನಾಡಿನಲ್ಲಿ ನಾನು ಹುಟ್ಟುಹಬ್ಬ ಮಾಡ್ತಾ ಇರೋದು. ನಾನು ಎಷ್ಟು 10 ಜನ್ಮ ಎತ್ತಿದ್ರು ಇವರು ಋಣವನ್ನು ತೀರ್ಸಕ್ಕಾಗೋದಿಲ್ಲ ಬಂಧುಗಳೇ. ಜೊತೆಗೆ ಈಗಾಗಲೇ ನಾನು ನೀರಾವರಿ ಮಂತ್ರಿಗಳು ರಾಮಲಿಂಗ ರೆಡ್ಡಿ ಅವರಿಗೂ ಕೂಡ ಮಾತಾಡಿದ್ದೀನಿ. ಏನೋ ಒಳ ಅರಿವು ಬರ್ತಾ ಇದೆ, ಏನ್ ಟೆನ್ಷನ್ ತಗೋಬೇಡಿ ಗೌಡ್ರಿ ಅಂತ ಹೇಳವ್ರೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸೋಮವಾರ ದಿನ ಭೇಟಿ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಬಣ ಹಾಗೂ ಮಹಾ ಒಕ್ಕೂಟದ ವತಿಯಿಂದ. ಜೊತೆಗೆ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ರೈತರು ಜೆಡಿಎಸ್, ರೈತ ಸಂಘ, ಬಿಜೆಪಿ, ಕಾಂಗ್ರೆಸ್ ಅನ್ನೋದ ಮರೆತು ಏನಾದರೂ ಕಾವೇರಿ ನೀರನ್ನ 15 ದಿನ 3,500 ಟಿಎಂಸಿ ಏನು 3,500 ಕ್ಯೂಸೆಸ್ ನೀರನ್ನ 15 ದಿನ ಹರಿಸ್ತೀನಿ ಅಂತ ಏನ್ ಹೇಳಿದೆ CWRC. ಅದರಲ್ಲಿ ಅದನ್ನು ವಿರೋಧ ಮಾಡ್ತಾ ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪನವರ ಹಾದಿನಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ಇಡೀ ರಾಜ್ಯದ ರೈತರನ್ನ ಕಟ್ಕೊಂಡು ಈ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ನಾವು ವಿಶ್ವಾಸದಿಂದ ಕೇಳ್ತೇವೆ. ನೀವು ಬಂಗಾರಪ್ಪನವ್ರ ಶಿಷ್ಯ ಅಂತ ನೀವೆಲ್ಲ ಕಡೆ ಹೇಳ್ಕೊ ಬರ್ತೀರಿ. ಡಿ ಕೆ ಶಿವಕುಮಾರ್ ಅವರೇ, ತಮ್ಮ ಬಗ್ಗೆ ನೀವು ಮುಖ್ಯಮಂತ್ರಿ ನಮ್ಗೆ ತುಂಬಾ ಸಂತೋಷ. ಆದ್ರೆ ನೀವೇನು ಗೌರವಾನ್ವಿತ ದಿವಂಗತ ಎಸ್ ಬಂಗಾರಪ್ಪನವ್ರ ಶಿಷ್ಯ ಅಂತ ನೀವೇನು ಹೇಳ್ತೀರಿ, ಆ ಮಾತನ್ನ ಉಳಿಸ್ಕೋಬೇಕು ಅಂತಂದ್ರೆ ಬಂಗಾರಪ್ಪ ಅವರು ತಗೊಂಡಂತ ದಿಟ್ಟ ನಿರ್ಧಾರವನ್ನ ತಾವು ತಗೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಪುಣ್ಯಾತ್ಮರು ಇವತ್ತು ನಮ್ಮ ನಾಡಿಗೆ ಒಂದು ಅಣೆಕಟ್ಟನ್ನು ಕಟ್ಟಿಕೊಟ್ರು. ಈ ಭಾಗದ ಮೈಸೂರು ರಾಜ್ಯದ ರೈತರು ಈ ದೇಶಕ್ಕೆ ಅನ್ನ ಹಾಕ್ಲಿ ಅಂತೇಳಿ, ಈ ನಾಡಿಗೆ ಹೆಸರಾಗಿರ್ಲಿ ಅಂತೇಳಿ ಅವ್ರ ಹೆಸರು ಉಳಿಬೇಕು ಅಂತಾರೆ. ನೀವು ದಿವಂಗತ ಎಸ್ ಬಂಗಾರಪ್ಪನವ್ರನ್ನ ಆ ಒಂದು ಏನವತ್ತು ಮಾಡಿ ರಾಜೀನಾಮೆ ಕೊಟ್ಟೆ ಹೊತ್ತು ಮಂಡ್ಯ ಜಿಲ್ಲೆ ರೈತರ ಜೊತೆ ಎಸ್ ಬಂಗಾರಪ್ಪನವರು ಅವತ್ತು ಹೋರಾಟಕ್ಕೆ ಬಂದ್ರು. ಅದೇ ರೀತಿಯಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ತಾವೇನಾದ್ರೂ ಕಾವೇರಿ ನೀರಿನ CRW ಏನಿದೆ ಅದನ್ನ ವಿರೋಧ ಮಾಡಿ ನೀವು ರೈತರ ಜೊತೆ ಬಂದು ನಿಂತ್ರೆ ನೀವು ಮತ್ತೆ 2028ಕ್ಕೆ ತಾವು ಮುಖ್ಯಮಂತ್ರಿ ಆಗೋದು ಯಾವುದೇ ತರದ ಡೌಟ್ ಇಲ್ಲ.